Welcome to Shri Vagdevi Tarot channel. Here is your future prediction with tarot card guidance. ಎಲ್ಲರಿಗೂ ಬನ್ನಿ ವೀಕ್ಲಿ ರೀಡಿಂಗ್ ಏನಿರುತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಒಳ್ಳೇದಾಗ್ಲಿ. ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ. ಜೊತೆಗೆ ಯಾವುದೇ ಒಂದು ಹೆಜ್ಜೆ ಇಡಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಜೊತೆಗೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ತಿಂಗಳು ಅನ್ನುವಂಥದ್ದು ಇದೆ. ಸಾಕಷ್ಟು ಆಶೀರ್ವಾದ ಕೂಡ ಇದೆ. ಕೆಲವು ಕ್ಷೇತ್ರಗಳು ನೀರಲ್ಲಿ ಮುಳುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಗೆ ಹೆಚ್ಚಿನ ಆಶೀರ್ವಾದ ಕೂಡ ಇದೆ. ಸಮಥಿಂಗ್ ಸದ್ಯಕ್ಕೆ ಕೇರಳ ಟ್ರಿಪ್ ಹೋಗೋದಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ, ಅಲ್ಲಿ ಒಂದಷ್ಟು ತೊಂದರೆಗಳಾಗಬಹುದು ನಿಮ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗಾಯತ್ರಿ ದೇವಿಯ ಆರಾಧನೆಯಿಂದ ಅಥವಾ ಹೊಸ ಗಾಯತ್ರಿ ಮಂತ್ರದ ಉಚ್ಚಾರಣೆಯನ್ನು ಕಲ್ತ್ಕೊಳ್ತೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ದಾರಿದ್ರ್ಯಗಳು ದೂರ ಆಗುವಂತ ಸಾಧ್ಯತೆಗಳು ಇದೆ. ನಿಮ್ಮ ಜೀವನದಲ್ಲಿ ಇದ್ದಂಥ ಅಲಕ್ಷ್ಮಿ ಅಂತ ಏನ್ ಕರಿತೀವಿ, ಸೊ ಅದು ದೂರ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ತಲೆಗೆಡ್ಸ್ಕೊಳ್ಬೇಕು ಹೋಗ್ಬೇಡಿ. ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ಮನ್ಸಾರೆ ನಿಮ್ಮನ್ನ ಇಷ್ಟಪಡುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ದೇವರು ಕಳ್ಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಹೊಸ ವಿದ್ಯೆಯಲ್ಲಿ ಆರಂಭ ಬರುವಂಥದ್ದು, ಮಂತ್ರ ಸಿದ್ಧಿ ಆಗುವಂಥದ್ದು, ಜ್ಞಾನ ಸಿದ್ಧಿ ಆಗುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಶೇಷವಾದಂಥ ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು ಇದೆ. ಎಸ್ಪೆಷಲಿ ಕೆಲವರಿಗೆ ನಿಮ್ಮ ಸಿಸ್ಟರಿಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ಇನ್ನ ಕೆಲವರಿಗೆ ನಿಮ್ಗೇನೆ ಮ್ಯಾರೇಜ್ ಪ್ರಪೋಸಲ್ ಅಥವಾ ನಿಮ್ಮ ಬ್ರದರಿಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು. ನಿಮ್ದೇ ಮದ್ವೆಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ಪರ್ಸನ್ ಬಂದು ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಚಾರಿಟಿ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರು ನಿಮ್ ಜೀವನದಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಇಟ್ಟಿದ್ರು, ಅವರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ದೇವಸ್ಥಾನಗಳಿಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೌಂದರ್ಯ ಇಮ್ಮಡಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ವಿಷ್ಣುವಿನ ಆಶೀರ್ವಾದನ ಪಡ್ಕೊಳ್ಳಿ. ವಿಷ್ಣು ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಸಸ್ಯಗಳು, ಆಯುರ್ವೇದದ ಸಸ್ಯಗಳನ್ನ ಶೇಖರಿಸಿ ಇಡೀ ಮುಂದಿನ ದಿನಗಳಲ್ಲಿ ಬೇಕಾಗಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ವೈಲೆನ್ಸ್ ಯಾರು ಮಾಡ್ತಿದ್ದಾರೆ ಇವ್ರ ವಿರುದ್ಧ ನೀವೇನು ಕಿರ್ಚಾಡೋದಕ್ಕೆ ಹೋಗ್ಬೇಡಿ, ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ವೆನ್ ಯು ರಿಯಾಕ್ಟ್, ನೀವು ಜಾಸ್ತಿ ರಿಯಾಕ್ಟ್ ಮಾಡಿದ್ರೆ ಅದಿನ್ನ ತಾರಕಕ್ಕೆ ಹೋಗುತ್ತೆ. ಅವ್ರು ಏನೇ ಮಾಡಿದ್ರು ನೀವು ಸೈಲೆಂಟ್ ಆಗಿ ಇರಿ. ಸೊ ಅವರಿಗೆ ಏನು ಶಿಕ್ಷೆ ಕೊಡಬೇಕು ಅಥವಾ ನಿಮ್ಮ ವಿರುದ್ಧ ಯಾರು ಒಂದಷ್ಟು ವೈಲೆನ್ಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಥವಾ ಮಾಡ್ತಿದ್ದಾರೆ, ಅವರಿಗೆ ಏನು ಒಂದು ಎಲ್ಲಾನು ಕಿತ್ಕೊಳ್ಬೇಕು ಅವರಿಂದ, ಅದು ಭಗವಂತ ಮಾಡ್ತಾನೆ. ಅವರ ಆರಾಟ ಚೀರಾಟ ಎಲ್ಲವನ್ನು ಕೂಡ ಕಿತ್ಕೊಳ್ತಾನೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬದಲಾವಣೆಗೆ ನಿಮ್ಮನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ ಬೇಡ್ದಿರೋ ಅಂತ ವ್ಯಕ್ತಿಗಳಿಂದ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸರಿಯಾಗಿ ಓದೋದಿಲ್ಲ, ನಿಮ್ಮ ಜ್ಞಾನನ ಬುದ್ಧಿವನ್ನ ಸರಿಯಾಗಿ ಬಳಸ್ಕೊಳ್ತಿಲ್ಲ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಸೋಲ್ ಪರ್ಪಸ್ ಇದೆ. ಒಂದೊಳ್ಳೆ ಫ್ಯಾಮಿಲಿ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥದ್ದು. ಜೊತೆಗೆ ಫ್ಯಾಮಿಲಿಗೋಸ್ಕರ ಒಂದಷ್ಟು ತ್ಯಾಗ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಆಗುವಂಥದ್ದು, ಒಳ್ಳೇದಾಗುವಂಥದ್ದು, ನೀವು ಇಷ್ಟಪಟ್ಟಂಥದ್ದು ಸಿಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿ ಇದೆ. ಜೊತೆಗೆ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮೈಂಡನ್ನ ಕಾಮಾಗಿ ಇಡಿ, ಹೆಚ್ಚು ಆಧ್ಯಾತ್ಮಿಕತೆ ಕಡೆ ಗಮನನ ಕೊಡಿ ಎನ್ನುವಂಥದ್ದು ಇದೆ. ತುಂಬಾ ಒಳ್ಳೆಯ ಒಂದು ಕನೆಕ್ಷನ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ದೇವ್ರನ್ನ ಮುಗಿತಾ ಇದ್ದೀರಾ. ಸೊ ಎಲ್ಲ ದೇವರಕ್ಕೆ ಮೂಲ ಒಂದು ದೇವ್ರು ಇರುತ್ತೆ, ಆ ದೇವ್ರನ್ನ ಹಿಡೀರಿ, ಎಲ್ಲ ಸರಿ ಹೋಗುತ್ತೆ.
ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಯಾರಾದ್ರೂ ನಿಮ್ಗೆ ಉತ್ತರ ಕೊಡ್ತಾ ಇದ್ರೆ ಅದರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ನಿಮ್ಗೇನ್ ಸಪೋರ್ಟ್ ಬೇಕು ಅದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ವಿದ್ಯೆಯಿಂದ ಎಲ್ಲರ ಹೃದಯನ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಾಮನಾವತಾರಿ ಇದೆ, ಸಮಥಿಂಗ್ ವಿಲ್ ಎಂಡ್. ಜೊತೆಗೆ ಬುದ್ಧ ಅವತಾರಿ ಇದ್ದಾರೆ. ಸೊ ಮೆಡಿಟೇಷನ್ ಕಡೆ ಹೆಚ್ಚಿನ ಗಮನನ ಕೊಡಿ, ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ, ವಿದ್ಯೆಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಳಸಿ ತೀರ್ಥನ ಸೇವನೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಈ ಭೀಮನ ಅಮಾವಾಸ್ಯೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಮಹತ್ತರವಾದಂಥ ಬದಲಾವಣೆನ ಖಂಡಿತ ತಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜಗಳ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಕನಸುಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ರೆಸ್ಪೆಕ್ಟ್ ಜನ ಕೊಡ್ಲಿಲ್ಲ ಅಂದ್ರೆ ಅಂಥವ್ರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಮೈಂಡ್ ಸೋಲನ್ನ ಅಲೈನ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಅರ್ಹತೆ ಏನಿದೆ ಅದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಕೆಸರು ಜೊತೆ ಓಡಾಡೋದಕ್ಕೆ ಹೋಗ್ಬಾರ್ದು, ಕೆಸರು ಜೊತೆ ಗುದ್ದಾಡೋದಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ. ಸೊ ಕೆಸರಿಗೆ ಕೈ ಹಾಕಿದ್ರೆ ಕೆಸರು ಜೊತೆ ಗುದ್ದಾಡಿದ್ರೆ ನಮ್ಮ ಬಟ್ಟೆ ನಮ್ಮ ಮೈಯೇ ಕೊಳಕಾಗುವಂಥದ್ದು. ಹಾಗಾಗಿ ಅಂಥವ್ರ ಅಗತ್ಯ ನಿಮ್ಗೆ ಇಲ್ಲ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಬ್ರದರ್ ಎನರ್ಜಿಯಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಜನರು ನಿಮ್ಗೆ ತೊಂದರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಾರೆ, ಅಥವಾ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಗಾಸಿಪ್ಗಳು ಹರಿದಾಡಬಹುದು. ಒಂದಷ್ಟು ಡೆಫಿನೆಟ್ಲಿ ನೆಗೆಟಿವಿಟಿನ ಮಾಡಿದ್ದಾರೆ. ಅವ್ರು ಮಾಡೋ ನೆಗೆಟಿವಿಟಿ ಅವರಿಗೆ ಇರ್ಲಿ, ಸೊ ಅವರಿಗೆ ಹೋಗ್ಲಿ, ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ ಹೇಳ್ಕೊಳ್ಳಿ. ಸೊ ಯಾರು ಕ್ಷಮಿಸಿದ್ರುನು ಕರ್ಮ ಕ್ಷಮಿಸೋದಿಲ್ಲ. ಇದು ಅವರಿಗೆ ಆದಷ್ಟು ಬೇಗ ಗೊತ್ತಾದ್ರೆ ಚೆನ್ನಾಗಿರುತ್ತೆ, ಮತ್ತು ಬೇಗ ಗೊತ್ತಾಗತ್ತೆ ಅವರಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳು ಏನಿದೆ ಅದನ್ನ ನನಸು ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಕನಸೇ ನಿಮ್ಗೆ ಒಂದು ದಾರಿದೀಪ ಅನ್ನುವಂಥದ್ದು ಇದೆ. ಎಲ್ಲಾ ರೀತಿಲೂ ನಿಮ್ಗೆ ಪ್ರೊಟೆಕ್ಷನ್ ಇದೆ, ರಕ್ಷೆ ಇದೆ. ಯಾವುದೇ ಕಾರಣಕ್ಕೂ ಹೆದರ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲ ಎಂಡ್ ಆಗೋಯ್ತು, ಈಗ ಏನ್ ಮಾಡ್ಲಿ ಮುಂದೆ, ನನ್ ಮುಂದೆ ಯಾವುದೇ ದಾರಿ ಇಲ್ಲ ಅಂತ ಅನ್ಕೊಂಡಿರೋರ್ಗೆ ನಥಿಂಗ್ ಟು ವರಿ. ಯು ಹ್ಯಾವ್ ಪ್ರೊಟೆಕ್ಟೆಡ್ ಅಂಡ್ ಯು ಹ್ಯಾವ್ ವಾಟ್ ಎವರ್ ಯು ವಾಂಟ್ ಟು ಅಚೀವ್ ದಟ್. ಸಮಥಿಂಗ್ ಯಾರೋ ಉಸಿರು ಬಿಡ್ತಿದ್ದಾರೆ. ಸಿಕ್ಕಾಪಟ್ಟೆ ಹೆವಿ ಎನರ್ಜಿಲಿ ಇದ್ದೀರಾ, ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಇದ್ರ ಅಗತ್ಯ ನಿಮ್ಗಿಲ್ಲ. ಎಲ್ಲರ ಭಾರ ನೀವು ಹೊರಬೇಕು ಅಂತ ಏನು ರೂಲ್ಸ್ ಇಲ್ಲ. ನೀವೇನ್ ಭೂಮಿ ತಾಯಿ ಅಲ್ಲ. ಸೊ ಎಲ್ರ ಜವಾಬ್ದಾರಿನೂ ನಿಮ್ಮ ಮೇಲೆ ಹಾಕೊಂಡು ನೀವು ಬದುಕೋದಕ್ಕೆ. ಸೊ ರಿಲೀಸ್, ರಿಲ್ಯಾಕ್ಸ್ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸ್ಟ್ರೆಸ್ನೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬರುವಂಥದ್ದು. ಈಗ ಸಾಕು, ಇಷ್ಟು ದಿನ ಇನ್ನಷ್ಟು ಜನರಿಗೆ ನೋಡ್ಕೊಂಡಿದ್ದಾಯ್ತು, ಮಾಡಿದ್ದಾಯ್ತು, ಎಲ್ಲರಿಗೂ ಅನುಕೂಲ ಮಾಡಿದ್ದಾಯ್ತು, ಎಲ್ಲವೂ ಕೂಡ ಮುಗೀತು. ಈಗ ನಿಮ್ಗೆ ಅದರ ಅಗತ್ಯ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಾಗಿ ನಿಮ್ಮ ಜೀವನದ ಕಡೆ ಗಮನನ ಕೊಡಿ. ನೀವು ಮದುವೆ ಮಾಡ್ಕೊಳ್ಳೋದು ಅಥವಾ ಮದುವೆ ಆಗಿದ್ರೆ ಸೆಟ್ಲ್ ಆಗುವಂಥದ್ದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ನಿಮ್ಮ ಕಡೆ ನೀವು ಫೋಕಸ್ ಮಾಡಬೇಕು ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಗೆ ಒಂದಷ್ಟು ಕಾನ್ಫಿಡೆಂಟ್ ಕಮ್ಮಿ ಇದೆ. ನಿಮ್ಮ ಒಂದು ದೃಢ ವಿಶ್ವಾಸ ನಿಮ್ಗೆ ಸಿಗ್ತಾ ಇಲ್ಲ. ಹೊರಗಡೆ ಹೋಗಿ ಬದುಕ್ತೀನಿ ಅನ್ನುವಂಥ ನಂಬಿಕೆನ ನೀವು ಕಳ್ಕೊಂಬಿಟ್ಟಿದ್ದೀರಾ ಅನ್ನುವಂಥದ್ದು ಇದೆ. ನಂಬಿಕೆಯನ್ನ ಕಳ್ಕೊಳ್ಬೇಡಿ. ಎಲ್ಲೇ ಹೋದ್ರು ನೀವು ಧೈರ್ಯವಾಗಿ ಬದುಕ್ತೀರಾ, ಮತ್ತೆ ನಿಮ್ಮದೇ ಆದಂಥ ಒಂದು ಸಾಮ್ರಾಜ್ಯನೇ ಕಟ್ಕೊಂಡು ಬದುಕುವಷ್ಟು ನಿಮ್ಗೆ ಆ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ತುಂಬಾ ಮಿಸ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅದು ತುಂಬಾ ಒಳ್ಳೆ ಸೈನ್. ನಿಮ್ಮನ್ನ ನೀವು ಮಿಸ್ ಮಾಡ್ಕೊಳ್ಳಿ, ನಿಮ್ಮ ಪವರ್ ಅನ್ನ ನೀವು ವಾಪಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಹೆಚ್ಚಿನ ಒಂದಷ್ಟು ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟ್ ಇದೆ. ಅದು ಅವೇಕನಿಂಗ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಅವಕಾಶಗಳು ಕಳ್ಕೊಂಬಿಟ್ಟಿದ್ದೀರಾ. ಹಾಗಾಗಿ ಇನ್ ಮುಂದೆ ಅವಕಾಶ ಬರೋದಿಲ್ಲ, ಎಲ್ಲ ಮುಗಿದೋಯ್ತು,
ನನ್ನ ಜೀವನದಲ್ಲಿ ಏನೂ ಇಲ್ಲ. ಈ ತರ ಒಂದಷ್ಟು ಡಿಸಪಾಯಿಂಟ್ ಅಲ್ಲಿ ಇರ್ತೀರಾ. ಸೊ ಯೆಸ್ ಆಫ್ ಕೋರ್ಸ್ ಸೂರ್ಯಗ್ರಹಣ ಅಮಾವಾಸ್ಯೆ ದಿನ ಇದೆ. ಚಂದ್ರಗ್ರಹಣ ಹುಣ್ಣಿಮೆ ದಿನ ಇದೆ. ಸೊ 2 ಭಾರತದಲ್ಲಿ ನಡೆಯಲ್ಲ, ಕಾಣಿಸಲ್ಲ ಅಂತಾರೆ. ಬಟ್ ಪ್ರಭಾವ ಅಂತೂ ಇದ್ದೇ ಇರುತ್ತೆ ಅಲ್ಲ. ಸೊ ಸ್ಟೇ ಸ್ಟ್ರಾಂಗ್. ಜೊತೆಗೆ ನಥಿಂಗ್ ಟು ವರಿ. ನಿಮ್ಮ ಪವರ್‌ನ ನೀವು ಕಾಲ್ ಬ್ಯಾಕ್ ಮಾಡ್ಕೊಳ್ಳಿ. ಮತ್ತೆ ಫಿನಿಕ್ಸ್ ತರ ಮತ್ತೆ ಎದ್ದು ನಿಲ್ತೀರಾ ಅನ್ನುವಂಥದ್ದು ಇದೆ. ವೆರಿ ವ್ಯಾಲ್ಯೂಬಲ್ ಪರ್ಸನ್ ನೀವು. ತುಂಬಾ ಬೆಲೆ ಇದೆ ನಿಮ್ಗೆ. ನಿಮ್ಮ ಬೆಲೆನ ನೀವೇ ಕಮ್ಮಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಾಟ್ ಲೈಕ್ ಮನಿ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಹೇಳ್ತಾ ಇಲ್ಲ. ನಿಮ್ಮ ವ್ಯಕ್ತಿತ್ವದ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ. ಯೆಸ್, ದುಡ್ಡು ಬರ್ತಾ ಇದೆ ನೋಡಿ. ತುಂಬಾ ದುಡ್ಡು ಬರ್ತಾ ಇದೆ. ಗಿಫ್ಟ್ ಬರುವಂಥದ್ದು. ನಿಮ್ಗೆ ಯಾರು ಟೈಮ್ ಕೊಡ್ತಾ ಇಲ್ಲ ಅಂದ್ರೆ ಟೈಮ್ ಕೊಡ್ತಾರೆ. ನಿಮ್ಮ ಎಫರ್ಟ್ ಯಾರು ಗಮನಿಸ್ತಾ ಇಲ್ಲ ಅಂದ್ರೆ ಗಮನಿಸ್ತಾರೆ. ಗೌರ್ಮೆಂಟಿಂದ ಜಾಬ್ ಆಗುವಂಥದ್ದು, ಲೋನ್ ಸಿಗುವಂಥದ್ದು, ಹೊಸ ಕೆರಿಯರ್ ಶುರು ಮಾಡುವಂಥದ್ದು, ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಾಲಗಳನ್ನ ತೀರಿಸ್ಕೊಂಡ್ಬಿಡ್ತೀರಾ. ಇನ್ಮುಂದೆ ಅಂಥ ಸಾಲಗಳು ನಿಮ್ಗೆ ಇರೋದಿಲ್ಲ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫನ್ನ ಅಪ್‌ಗ್ರೇಡ್ ಮಾಡ್ಕೊಳ್ಬೇಕಾದ್ರೆ, ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದೀರಾ. ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಗೊಂದಲ ಇದೆ. ಇದೆಲ್ಲವೂ ಕೂಡ ಟೆಂಪರವರಿ. ನಿಮ್ಗೆ ಆಪ್ಷನ್ ಜಾಸ್ತಿ ಇರೋದ್ರಿಂದ ಯಾವ್ದ ಯಾವ್ದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅನ್ನೆಸೆಸರಿಯಾಗಿ ಚಿಂತೆ ಮಾಡಬೇಡಿ. ಅನಗತ್ಯ ವ್ಯಕ್ತಿಗಳ ಬಗ್ಗೆ, ವಿಚಾರಗಳ ಬಗ್ಗೆ ಯೋಚಿಸಿ ತಲೆ ಕೆಡ್ಸ್ಕೊಳ್ಬೇಡಿ. ಖುಷಿಯಾಗಿರೋದಕ್ಕೆ ಏನ್ ಬೇಕು, ಆ ಸಂದರ್ಭಕ್ಕೆ ಯಾವ್ದು ಬೆಸ್ಟ್ ಆಯ್ಕೆ ನಿಮ್ದಾಗಿರುತ್ತೆ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಡೆಫಿನೆಟ್ಲಿ ಕೆರಿಯರ್ ಅಲ್ಲಿ ಗ್ರೋತ್ ಬರುವಂಥದ್ದು, ವಿನ್ನಿಂಗ್ ಮೂವ್‌ಮೆಂಟ್ ಬರುವಂಥದ್ದು, ಸಾಕಷ್ಟು ಫಾಲೋವರ್ ಗೇನ್ ಆಗುವಂಥದ್ದು ಕೂಡ ಇದೆ. ಕೆರಿಯರ್ ಅಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ಹೊಸ ಜರ್ನಿ ಶುರು ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಯಶಸ್ಸನ್ನ ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ತುಂಬಾ ಸ್ಪೀಡ್ ಆಗಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿವಾಹಕ್ಕೆ ಪ್ರಪೋಸಲ್ ಬರುವಂಥದ್ದು, ಜಾಬ್ ಪ್ರಪೋಸಲ್ ಬರುವಂಥದ್ದು ಕೂಡ ಇದೆ. ಕೆಲವರಿಗೆ ಅವಾರ್ಡ್ ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, ಏನೋ ಒಂದು ಗುಡ್ ನ್ಯೂಸ್ ಬರುವಂಥದ್ದು, ಸಾಕಷ್ಟು ಪಬ್ಲಿಕ್ ರೆಕಗ್ನೈಸೇಷನ್ ಸಿಗುವಂಥದ್ದು, ಪಬ್ಲಿಕಲ್ಲಿ ನಿಮ್ಗೆ ಅವಾರ್ಡ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಿಕ್ಕಾಪಟ್ಟೆ ಒಳ್ಳೇದಾಗೋದ್ರಲ್ಲಿ ಇದೆ. ಹೊಸ ಪಾಪು ಬರುವಂಥದ್ದು, ಜೊತೆಗೆ ಹೊಸ ಪಾಪು ಹಳೆ ಪಾಪು ಅಲ್ಲ, ಹೊಸ ಪಾಪು ಬರುವಂಥದ್ದು, ಹೊಸ ಪ್ರೀತಿ ಬರುವಂಥದ್ದು, ಹೊಸ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಪ್ರೀತಿ ನಿಮ್ಗೆ ಬಹಳಷ್ಟು ವಿಧದಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಔಷಧಿಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಟಾನಿಕ್ಕೋ, ಸಿರಪ್ಪೋ ಬರುತ್ತೆ. ಅದು ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳನ್ನ ಮಾಡ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಚೇಂಜ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. ಒಂದಷ್ಟು ಸ್ಪಿರಿಚುವಲ್ ಗ್ರೋತ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಫ್ರೆಂಡ್‌ಶಿಪ್ ಬರುವಂಥದ್ದು, ಸೆಲೆಬ್ರೇಷನ್ ಬರುವಂಥದ್ದು, ಪಾರ್ಟಿ ಬರುವಂಥದ್ದು, ಥರ್ಡ್ ಪಾರ್ಟಿ ಸಿಚುಯೇಷನ್ನು ಎಂಡ್ ಆಗುವಂಥದ್ದು ಕೂಡ ಇದೆ. ಒಂದಷ್ಟು ಗಾರ್ಡಿಯನ್ ಎನರ್ಜಿ ಕೂಡ ಇದೆ. ನಿಮ್ಮನ್ನ ಕೇರ್ ಟೇಕ್ ಮಾಡೋದಕ್ಕೆ ಹೊಸಬರು ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಜೊತೆಗೆ ಏನೋ ಒಂದು ಅನೌನ್ಸ್‌ಮೆಂಟ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ, ತುಂಬಾ, ತುಂಬಾ ಖುಷಿಯಾಗಿ ಇರ್ತೀರಾ. ಈ ತಿಂಗಳು ಹೇಗ್ ಕಳೆದೋಯ್ತೋ ಗೊತ್ತಿಲ್ಲ ಅನ್ನುವಂಥ ರೀತಿಲಿ ಇದೆ. ವಾಟರ್ ಎನರ್ಜಿ ಇದೆ. ಎಸ್ಪೆಷಲಿ ಮಳೆಗಾಲ ಕೂಡ ಇರೋದ್ರಿಂದ ಹೆಚ್ಚು ಮಳೆ ಬರುವಂಥದ್ದು, ಪ್ರವಾಹ ಬರುವಂಥದ್ದು, ನದಿಗಳು ಉಕ್ಕಿ ಹರಿಯುವಂಥದ್ದು ಕೂಡ ಇದೆ. ಕೆಲವು ಕಡೆ ಶಾಂತವಾಗಿ ರಾತ್ರೋರಾತ್ರಿ ನೀರ್ ಬಂದಿ ಎಲ್ಲಾ ಕಡೆ ನೀರ್ ತುಂಬ್ಕೊಂಬಿಟ್ಟಿರುತ್ತೆ. ಬೆಳಗ್ಗೆಗೆ ಎದ್ದಿ ನೋಡಿದ್ರೆ ಎಲ್ಲಾ ಕಡೆ ನೀರಿರುತ್ತೆ. ಸೊ ಬಹಳಷ್ಟು ನೀರು ನಿಮ್ಗೆ ಡಿಸ್ಟರ್ಬ್ ಕೂಡ ಮಾಡಬಹುದು. ಏನು ಯೋಚನೆ ಮಾಡಬೇಡಿ. ಕೆಲವ್ರ ಮನೆಯೊಳಗೆ ನೀರ್ ನುಗ್ಗುವಂತ ಸಾಧ್ಯತೆಗಳು ಕೂಡ ಇದೆ. ಆ ಥರದ್ದೇನು ಸಮಸ್ಯೆ ಬಂದಾಗ ಯು ಕ್ಯಾನ್ ಫೇಸ್ ವೆರಿ ಈಸಿಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಒಳ್ಳೆ ಪಾರ್ಟ್ನರ್‌ಗೋಸ್ಕರ ಕಾಯ್ತಾ ಇದ್ರೆ, ಅದು ಬಿಸ್ನೆಸ್ ಇರ್ಬೋದು, ಲೈಫ್ ಪಾರ್ಟ್ನರ್ ಇರಬಹುದು. ಅವರು ಸಿಗ್ತಾರೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಸೋಲ್‌ಮೇಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವು ಸತಿ ಕೆಲವ್ರನ್ನ ರಿಲೇಶನ್‌ಶಿಪ್ ಅಲ್ಲಿ ಕ್ಷಮಿಸ್ಬೇಕಾಗತ್ತೆ. ನಿಮ್ಗೆ ಇಷ್ಟ ಇದ್ರೆ ಕ್ಷಮಿಸಿ ಅನ್ನುವಂಥದ್ದು ಇದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅವರನ್ನ ಕ್ಷಮಿಸ್ಬೇಡಿ. ಅದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಏನೋ ಒಂದಷ್ಟು ತುಂಬಾ ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಒಳ್ಳೆ ರಿಲೇಶನ್‌ಶಿಪ್ ಬರುವಂಥದ್ದು, ರಿಯೂನಿಯನ್ ಆಗುವಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ, ಕೆರಿಯರ್ ವಿಚಾರದಲ್ಲಿ ಚೆನ್ನಾಗಿದೆ, ಕೆಲಸದ ವಿಚಾರದಲ್ಲಿ ಚೆನ್ನಾಗಿದೆ. ಸೊ ಆಲ್ ಇನ್
ಒಂದ್ ರೀತಿ 9 ಆಫ್ ಕಪ್ ಎನರ್ಜಿ ಇದೆ ಇಲ್ಲಿ. ಸೊ ಎಸ್, ತುಂಬಾನೇ ಖುಷಿ ಪಡುವಂತ ವಿಚಾರಗಳು, ಸುದ್ದಿಗಳು, ಪ್ರಯಾಣಗಳು ಎಲ್ಲವೂ ಕೂಡ ಇದೆ. ನ್ಯಾಯ ಕೂಡ ನಿಮ್ಮ ಪರವಾಗೇ ಇದೆ. ನ್ಯಾಯದ ತೀರ್ಪು ಕೂಡ ಎಸ್ಪೆಷಲಿ ನಿಮ್ಮ ಪರವಾಗೇ ಇದೆ. ನಿಮ್ಗೆ ಏನು ಸಮಸ್ಯೆ ಕೂಡ ಅಷ್ಟೊಂದು ಆಗೋದಿಲ್ಲ. ಸಮಸ್ಯೆ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ಅದೆಲ್ಲವನ್ನು ಮೀರಿ ಕೂಡ ನೀವು ಯಶಸ್ಸನ್ನ ನೋಡ್ತೀರಾ. ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಇನ್ನೊಂದು ವರ್ಷದವರೆಗೂ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಕಾಂಪ್ರಮೈಸ್ ಎನರ್ಜಿಗೆ ಕೋರ್ಟ್ ಕಚೇರಿ ವಿಚಾರಗಳನ್ನ ತರುವಂತ ಪ್ರಯತ್ನನ ಮಾಡ್ತಾರೆ. ಬಟ್ ನಿಮ್ಗೆ ಬಿಟ್ಟಂತ ವಿಚಾರ, ಇಷ್ಟ ಇದ್ರೆ ಕಾಂಪ್ರಮೈಸ್ ಆಗಿ, ಇಲ್ಲ ಬಿಟ್ಬಿಡಿ, ಲೆಟ್ ಗೋ ಮಾಡಿ. ಇಲ್ಲ ನಿಮ್ಗೆ ನಿಮ್ ಇಷ್ಟ, ನೀವ್ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಕ್ಷಮೆ ಕೇಳಿ, ಅಥವಾ ಕ್ಷಮೆ ಕೇಳಿಸ್ಕೊಂಡು ವಾಟ್ ಎವರ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ. ಜೊತೆಗೆ ಒಂದಷ್ಟು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಅಧಿಕಾರ ಬರುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಒಳ್ಳೇದಾಗತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಬೇಜಾರಾಗಿ ಈಗ ಏನೂ ಒಳ್ಳೇದಾಗಲ್ಲ ಅನ್ನುವಂಥ ನಿರ್ಧಾರ ಮಾಡಿರೋರಿಗೆ, ನಿಮ್ಗೆ ಯಾರು ನಿಮ್ಮ ಕೆಲಸ ಕಾರ್ಯದಲ್ಲಿ ಅವಮಾನ ಮಾಡಿದ್ರು ಅಥವಾ ಬೇರೆ ರೀತಿಯಲ್ಲಿ ತೊಂದರೆ ಮಾಡಿದ್ರು, ಇವರಿಗೆ ಪನಿಷ್ ಆಗಿರೋದನ್ನ ನೀವು ನೋಡ್ತೀರಾ. ಅವಾಗ ನಿಮ್ಗೆ ಒಂದಷ್ಟು ಸಮಾಧಾನ ಸಿಗುತ್ತೆ. ಸೊ ಅಲ್ಲಿವರೆಗೂ ಒಂಚೂರು ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಅನ್ಯಾಯ ಗೆಲ್ತಾ ಇದೆ ಅನ್ನುವಂಥದ್ದು, ಅಥವಾ ದೌರ್ಜನ್ಯ ಜಾಸ್ತಿ ತಾಂಡವ ಆಡ್ತಿದೆ. ದೌರ್ಜನ್ಯ ಮಾಡ್ತಿರೋ ಅಂಥವ್ರ ಮೇಲೆ ಯಾವುದೇ ಒಂದು ರೀತಿಲಿ ಹೇಗೆ ಹೇಳೋದು, ಅವ್ರಿಗೇನು ಪನಿಷ್ಮೆಂಟ್ ಸಿಗ್ತಾ ಇಲ್ಲ, ದೇವರು ಕೊಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರು, ಅಥವಾ ನನ್ನ ಜೀವನದಲ್ಲಿ ಏನು ಒಳ್ಳೇದಾಗಲ್ಲ ಅನ್ನೋರಿಗೆ, ಸೊ ಪಾಸಿಟಿವ್ ಆಗಿ ಇರಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾವಾಗ ಆಗತ್ತೆ, ಹುಟ್ಟಾಗಿಂದ ಇದೇ ಆಗೋಯ್ತು ಅನ್ನೋರಿಗೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ವಾರಗಳಿಂದ ನಿಮ್ಮ ಜೀವನಕ್ಕೆ ಪ್ರೀತಿ ಬರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದೆ. ಅದು ಬರ್ದಿರೋ ಹಾಗೆ ತಡೆದು ತೊಂದರೆನ ಮಾಡ್ತಿದ್ದಾರೆ. ಇದಕ್ಕೂ ಕೂಡ ಅವರಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ, ಸಕ್ಸಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಈಗ ಒಂದು 3 ಕಾರ್ಡ್ ಇಡ್ತೀನಿ ಇಲ್ಲಿ. ಸೊ 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಏನ್ ಆನ್ಸರ್ ಬರುತ್ತೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್ ಅಗೈನ್. ಸೊ ಈ ವೀಕ್ ನಿಮ್ಮ ಕೆಲಸ ಕಾರ್ಯಗಳೆಲ್ಲನೂ ಶಾಂತ ರೀತಿಲಿ ಮಾಡಿ. ಹೆಚ್ಚು ಮಳೆಯಾಗುವಂತ ಸಾಧ್ಯತೆಗಳು ಇದೆ, ಹುಷಾರಾಗಿರಿ. ಸೊ 3 ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಎಸ್ ಇದೆ, ಎರಡನೇದು ನೋ ಇದೆ, ಮೂರನೇದು ಎಸ್ ಇದೆ. ಒಳ್ಳೇದಾಗ್ಲಿ ಎಲ್ರಿಗೂ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ರೀಡಿಂಗ್ ನಿಮ್ಮ ಉಪಯೋಗಕ್ಕೆ ಬಂದ್ರೆ ನಾನು ಮಾಡಿದ್ದು ಕೂಡ ಸಾರ್ಥಕ ಅನ್ಸುತ್ತೆ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ದುಡ್ಡನ್ನ ಸೇವ್ ಮಾಡಿ ಇಡಿ, ಕ್ಯಾಶನ್ನ ಮನೇಲಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ. ಸೊ ಇದು ಇಂಪಾರ್ಟೆಂಟ್ ಇದೆ. ಯಾವಾಗ ಏನಾಗುತ್ತೋ ಹೇಳಕ್ಕಾಗಲ್ಲ. ಸೊ ದುಡ್ಡನ್ನೆಲ್ಲ ಸೇವ್ ಮಾಡಿ ಮನೇಲಿ ಇಟ್ಕೊಳ್ಳಿ, ಕ್ಯಾಶ್ ಇಟ್ಕೊಳ್ಳಿ. ಸೊ ದೇವ್ರ ಪೂಜೆನ ಚೆನ್ನಾಗಿ ಮಾಡಿ ವರಮಹಾಲಕ್ಷ್ಮಿನ ವಿಜೃಂಭಿಸ್ಬಿಡಿ. ಹೇಗೆ ವಿಜೃಂಭಿಸ್ಬೇಕು ನೀವು ವರಮಹಾಲಕ್ಷ್ಮಿನ ಅಂದ್ರೆ, ಚೆನ್ನಾಗಿ ಪೂಜೆ ಮಾಡ್ಬೇಕು ಈ ಶ್ರಾವಣದಲ್ಲಿ. ಅಂದ್ರೆ ಭಾರತ ಎಲ್ಲದಕ್ಕಿಂತ ಹೈಯಲ್ಲಿ ಹೋಗ್ಬಿಡ್ಬೇಕು. ಭಾರತದಲ್ಲಿ ದುಬಾರಿ ಹಣದುಬ್ಬರ ಏನ್ ಬಂದಿದೆ ಎಲ್ಲ, ರೇಟ್ ಜಾಸ್ತಿ ಆಗಿದೆ ಅಲ್ಲ, ಹಂಗೇನೆ ಭಾರತದ ನೋಟಿನ ರೂಪಾಯಿಯ ವ್ಯಾಲ್ಯೂ ಕೂಡ ಹೈ ಆಗ್ಬಿಡ್ಬೇಕು. ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ ನಿಲ್ಲೋ ಹಾಗೆ ಆಗ್ಲಿ ಅಂತ ಕೇಳ್ಕೊಂಡು ವರಮಹಾಲಕ್ಷ್ಮಿನ ಮಾಡಿ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವೆನ್ ರೆಸೊನೇಟ್ ವಿತ್ ಯು. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.
ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.